ಮತ್ತೊಂದು ಕಡೆಯಲ್ಲಿ ಈ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಸರ್ಕಾರದ ಮಟ್ಟಿಗೆ ಯಾವ ರೀತಿ ಹೊರೆ ಆಗ್ತಿದೆ ಅಂದರೆ, ಕಾಂಗ್ರೆಸ್ ಸರ್ಕಾರದ ಸಚಿವರು ಶಾಸಕರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅನ್ನೋ ಅನುಮಾನ. ಒಂದು ಯೋಜನೆಗೆ ಸರ್ಕಾರ ಎಷ್ಟು ಹಣವನ್ನ ಮೀಸಲು ಇಡಬೇಕು ಅನ್ನೋ ಲೆಕ್ಕಾಚಾರ ಎಲ್ಲರನ್ನ ಕೂಡ ಹುಬ್ಬೇರಿಸುವಂತೆ ಮಾಡಿದೆ. ಯಾವುದೇ ಚರ್ಚೆ ಇದ್ರೂ ಕೂಡ ವಿರೋಧ ಪಕ್ಷದವ್ರು ಕೇಳ್ತಿರೋದು ಒಂದೇ ಪ್ರಶ್ನೆ: ಸರ್ಕಾರಕ್ಕೆ ನೀವು ಸರ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧಿಕಾರಕ್ಕೇರಿ 1 ವರ್ಷ ಆಯಿತು. 1 ವರ್ಷದಲ್ಲಿ ನೀವು ಎಷ್ಟು ಹೊಸ ಯೋಜನೆಗಳಿಗೆ ಅಡಿಗಲ್ಲನ್ನು ಹಾಕಿದ್ದೀರಿ? ಅಂದರೆ ಪ್ರಾರಂಭ ಮಾಡೋಕ್ಕೆ ಮುಂದಾಗಿದ್ದೀರಿ ಯೋಜನೆಗಳನ್ನು, ಅಥವಾ ಹಿಂದಿನ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಎಷ್ಟು ಹಣ ಖರ್ಚು ಮಾಡ್ತಿದ್ದೀರಿ ಅಭಿವೃದ್ಧಿ ಪೂರ್ವಕವಾಗಿ ಅನ್ನೋ ಪ್ರಶ್ನೆ. ಇದಕ್ಕೆ ಉತ್ತರ ಹುಡ್ಕೋಕೆ ಹೋದರೆ ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರಿಗೆ ಗೊತ್ತಾಗ್ತಿರೋ ಉತ್ತರ ಏನಂತಂದರೆ, ಬಹುತೇಕ ಸರ್ಕಾರದ ಬೊಕ್ಕಸದಲ್ಲಿರುವ ಬಹುಪಾಲು ಹಣ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಖರ್ಚಾಗ್ತಿದೆ ಅಂತ ಹೇಳಿ. ನಮಗೆ ಲಭ್ಯವಾಗಿರುವ 2024ನೇ ಸಾಲಿನ ಮೇವರೆಗಿನ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಂಚ ಗ್ಯಾರಂಟಿಗಳಿಗೆ ತಗಲ್ತಿರುವ ವೆಚ್ಚ ಎಷ್ಟು ಅನ್ನೋದನ್ನು. ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ದುಬಾರಿ ಅನಿಸಿರೋದು ಕಾಂಗ್ರೆಸ್ ಪಾಲಿಗೆ ಗೃಹಲಕ್ಷ್ಮಿ ಯೋಜನೆ. ದುಬಾರಿ ಅಂತಂದರೆ ಇದನ್ನು ಒಪ್ಪೋದಿಲ್ಲ, ಅಫೆಂಡ್ ಆಗ್ತಾರೆ ಕಾಂಗ್ರೆಸ್ನ ನಾಯಕರು. ನಾವು ಇದನ್ನು ಸೋಷಿಯಲ್ ಜಸ್ಟಿಸ್ ಅನ್ನೋ ರೀತಿಯಲ್ಲಿ, ಮಹಿಳಾ ಸಬಲೀಕರಣ ಅನ್ನೋ ರೀತಿಯಲ್ಲಿ, ಮಹಿಳೆಯರನ್ನು ಸಶಕ್ತರಾಗುವ ನಿಟ್ಟಿನಲ್ಲಿ ಕೊಡ್ತಾ ಇರುವ ಹಣ ಅಂತ ಅಂತಾರೆ. ಆದರೆ ಅದೇ ಸ್ವರೂಪದಲ್ಲಿ ಕೊಡ್ತಿರುವ ಹಣ ಮೇ 2024ರ ಲೆಕ್ಕದ ಪ್ರಕಾರ 23,098 ಕೋಟಿ ರೂಪಾಯಿಯ ಹೊರೆಯನ್ನು ಕಾಂಗ್ರೆಸ್ ಪಾಲಿಗೆ, ಅರ್ಥಾತ್ ರಾಜ್ಯ ಸರ್ಕಾರದ ಪಾಲಿಗೆ ತಂದೊಡ್ತಾ ಇದೆ. ಗೃಹ ಜ್ಯೋತಿ ಅಂದರೆ 200 ಯೂನಿಟ್ಗಳ ಉಚಿತ ವಿದ್ಯುತ್ ನೀಡುವ ಯೋಜನೆ 10,207 ಕೋಟಿ ರೂಪಾಯಿ ಇದಕ್ಕೋಸ್ಕರ ಬೇಕಾಗ್ತಾ ಇದೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ 4,054 ಕೋಟಿ ಹಣ ವ್ಯಯ ಆಗ್ತಾ ಇದೆ. ಅನ್ನಭಾಗ್ಯ ಅನುಷ್ಠಾನ ಸರಿಯಾಗಿ ಆಗಿಲ್ಲ ಅನ್ನೋದು ಮತ್ತೊಂದು ಪ್ರತ್ಯೇಕವಾಗಿ ಚರ್ಚೆ ಇದ್ದೇ ಇದೆ. ನಾವು ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹಣ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೇಗೆ ಅಳೆದು ತೂಗಿ ಮಾಡಿದ್ರೂ ಕೂಡ ಅನ್ನಭಾಗ್ಯ ಯೋಜನೆಗೆ 7,364 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಯುವ ನಿಧಿ 93 ಕೋಟಿ ರೂಪಾಯಿ ವ್ಯಯ ಆಗ್ತಾ ಇದೆ. ಒಟ್ಟು ಗ್ಯಾರಂಟಿಗಳ ಖರ್ಚೆ 44,816 ಕೋಟಿ. ಈಗಾಗೇನೆ ಬೇರೆ ಯೋಜನೆಗಳಿಗೆ, ಅಭಿವೃದ್ಧಿ ಪೂರಕ ಕಾರ್ಯಗಳಿಗೆ ಅನುದಾನಕ್ಕೆ ಹಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ಆರೋಪ ಆಗಿದೆ. ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇವತ್ತು 2 ಬಾರಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ 2 ಬಾರಿ ಖಾತ್ರಿಗೊಳಿಸಿದ್ದಾರೆ ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿ. ಅಂದರೆ ಇಷ್ಟರ ಮಟ್ಟಿಗೆ ಪ್ರೆಷರೈಸ್ ಆದ್ರ ಸಿದ್ದರಾಮಯ್ಯನವರು, ಗ್ಯಾರಂಟಿಗಳ ಗುದ್ದಾಟದಲ್ಲಿ ಇಷ್ಟರ ಮಟ್ಟಿಗೆ ಟೆನ್ಷನ್ಗೊಳಗಾದ್ರ ಸಿದ್ದರಾಮಯ್ಯನವರು ಅನ್ನೋ ಅನುಮಾನ. ಖಂಡಿತವಾಗ್ಲೂ ಸ್ಮಿತಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣ ಒದಗಿಸುವಲ್ಲಿ ಸರ್ಕಾರ ಸರ್ಕಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಶುರುವಾಗಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ SC/TSP ಹಣವನ್ನು ಈ ಯೋಜನೆಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು. ಜೊತೆಗೆ ಸ್ವಪಕ್ಷೀಯ ಶಾಸಕರೇ ಏನು ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದರಿಂದ ಅನ್ನುವಂಥದ್ದು ಖುದ್ದು ಆರೋಪನ ಮಾಡಿರುವಂಥದ್ದು. ಇದಾದ ಬೆನ್ನಲ್ಲೇ ನಿನ್ನೆಯಿಂದ ಶುರುವಾಗಿರುವಂಥದ್ದು ಖುದ್ದು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಮಾನದಂಡ ತರಬೇಕು, ಒಂದಷ್ಟು ಕಡಿವಾಣ ಹಾಕಬೇಕು ಅಂತ ಹೇಳಿರುವಂಥದ್ದು. ಅಂದರೆ ಸಚಿವರೇ ಹೇಳುವಂಥದ್ದು, ಅದು ಹಿರಿಯ ಸಚಿವರು. ಅದಾದ ನಂತರ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥನೆ ಕೊಟ್ಟು ಇಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಸಂಬಂಧಪಟ್ಟಂತಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಯಾಕೆ ಕಡಿವಾಣ ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ? ಎಲ್ಲರಿಗೂ ಫ್ರೀ ಅಂತ ಹೇಳಿದಂಥ ಸರ್ಕಾರ ಈಗ BPL ಕಾರ್ಡ್ ಒಂದಷ್ಟು ಮಾನದಂಡ ಮಾಡುವಂಥದ್ದು, ಮತ್ತು ಸಾರಿಗೆ ಹೋಗುವಂಥ ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಕಡಿತಗೊಳಿಸುವುದಂದರೆ ಎಲ್ಲರಿಗೂ ಇಲ್ಲ ಅನ್ನುವಂಥದ್ದು. ಎಲ್ಲ 5 ಯೋಜನೆಗಳು ಕೂಡ ಕಡಿವಾಣ ಹಾಕಬೇಕು, ಮಾನದಂಡ ಹಾಕಬೇಕು ಅಂತ ಹೇಳುವ ಮೂಲಕ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆಯಾ, ಅದರ ಸರ್ಕಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಹಿರಂಗ 2 ಬಾರಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿಲ್ಲ. ಅಂದರೆ ಪರಿಷ್ಕರಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಇದು ಮುಂದಿನ ಒಂದು ವೇಳೆ ಪರಿಷ್ಕರಣೆ ಮಾಡಿದ್ರೆ ಸ್ಮಿತಾ, ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ರಾಜಕೀಯ ಆಯಾಮಗಳನ್ನು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂಥ ಪ್ರತಿಪಕ್ಷಗಳ ಕೈಗೆ ಅಸ್ತ್ರ ಸಿಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಈ ಗ್ಯಾರಂಟಿ ಯೋಜನೆಗಳ ಜಪವನ್ನ ಇವತ್ತಿನ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕನವರಿಕೆಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ.
ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗ್ಯಾರಂಟಿಯದ್ದೇ ಕನವರಿಕೆ. ಯಾವ ರೀತಿ ಇತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿ ಜಪ? ಒಂದು ವರದಿ ಇದೆ, ಗಮನಿಸಿ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸ್ವಾತಂತ್ರ್ಯ ಸಂಭ್ರಮದಲ್ಲೂ ಗ್ಯಾರಂಟಿ ಕನವರಿಕೆ. ರಾಜ್ಯದಲ್ಲಿ ಫ್ರೀ ಯೋಜನೆಗಳ ಮುಂದುವರಿಕೆ. ಇಡೀ ದೇಶವೇ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತದೇ ಗ್ಯಾರಂಟಿ ರಾಗ ಹಾಡಿದರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಮೂಡ ವಿಚಾರವನ್ನ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯವನ್ನ ಉಲ್ಲೇಖಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ವಾಗ್ಬಾಣ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೇದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ಒಟ್ನಲ್ಲಿ ಸ್ವಾತಂತ್ರ್ಯದ ಹಬ್ಬವೂ ಸಹ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯಿತು. ಸಿದ್ದರಾಮಯ್ಯನವರ ಭಾಷಣದ ವೈಖರಿಗೆ ಪ್ರತಿಪಕ್ಷಗಳನ್ನೇ ನೇರವಾಗಿ ಚುಚ್ಚುವಂತಿದ್ವು. ಏನು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಅದ್ಯಾವ ರೀತಿ ತಿರುಗೇಟು ನೀಡ್ತಾರೋ, ಇನ್ನು ಅದೇನೇನು ಮಾತಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.